ವಿಚಾರಣೆ ವೇಳೆ ನನ್ನ ಹಣವನ್ನು ಪಡೆದಿದ್ದ ಪೊಲೀಸರಿಂದ ಈಗ ಹಣವನ್ನು ಹಿಂದಿರುಗಿಸ್ಕೊಡ್ಬೇಕು ಅಂತೇಳಿ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಮತ್ತು 17 ಜನರನ್ನು ಬಂಧಿಸಲಾಗಿತ್ತು. ವಿಚಾರಣೆ ವೇಳೆ 37 ಲಕ್ಷ ರೂಪಾಯಿ ಏನು ಹಣ ಇತ್ತು ಅದನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈಗ ಆ ಹಣನ ವಾಪಸ್ ಕೊಡಿ ಅಂತೇಳಿ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ದರ್ಶನ್. ಹಿಂದೆ ವಿಚಾರಣೆ ನಡೆಸಬೇಕಾದ್ರೆ 37 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು ದರ್ಶನ್ ಅವ್ರ ಮನೆಯಲ್ಲಿ. ಪೊಲೀಸರು ಒಂದಿಷ್ಟು ಆರೋಪಿಗಳನ್ನ ಬಾಯಿ ಬಿಡಿಸಿದಾಗ ಆ ಹಣದಲ್ಲಿ ಒಂದಿಷ್ಟು ಜನಗಳಿಗೆ ಈ ಕೊಲೆ ಆರೋಪವನ್ನು ಒತ್ಕೋಬೇಕು ಅಂಥೇಳಿ ಆರೋಪಿಗಳಿಗೆ ಆಮಿಷ ಒಡ್ಡಿ ಹಣ ಕೊಡಲಾಗಿತ್ತಂತೆ. ಸೊ ಹಾಗೆ ಅದು ಸಂಬಂಧನೇ ಒಬ್ಬರು ಮನೆಗೆ ಹೋಗಿ ಮತ್ತೆ ಅಲ್ಲೆಲ್ಲ ಸರ್ಚ್ ಮಾಡಿದಾಗ 5 ಲಕ್ಷ ರೂಪಾಯಿ ಹಣ ಕೂಡ ಸಿಕ್ಕಿತ್ತಂತೆ. ಸೊ ಹಾಗಾಗಿ ಆ ಹಣನ ಕೂಡ ವಶಪಡಿಸ್ಕೊಂಡು ಪೊಲೀಸರು ಇಟ್ಕೊಂಡಿದ್ರು. ಈಗ ಪೊಲೀಸರು ಬಳಿ ಇರ್ತಕ್ಕಂಥ ಹಣವನ್ನು ಹಿಂದಿರುಗಿಸ್ಕೊಡಿ ಅಂಥೇಳಿ ದರ್ಶನ್ ಈಗ 57ನೇ CCH ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ಈಗ ಈ ಸಂಬಂಧ ಏನು ತೆರಿಗೆ ಇಲಾಖೆ ಏನಿದೆ ಅದಕ್ಕೆ ಒಂದಿಷ್ಟು ಪ್ರತಿವಾದವನ್ನು ಮಾಡಬೇಕು. ಅದು ಸೂಚನೆ ಮೇರೆಗೆ ಈ ಕುರಿತಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಸಿ ಆ ಬಳಿಕ ಆ ಹಣ ಹಿಂದಿರುಗಿಸ್ಬೇಕು ಬೇಡ ಅಂತೇಳಿ ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ದರ್ಶನ್ ಈಗ ಕಾಯಬೇಕು. ಸದ್ಯಕ್ಕೆ ಅವರು ಹಣ ಬೇಕು ಅಂತ ಅರ್ಜಿ ಹಾಕಿದ್ದಾರೆ. ಹಾಗೆ ನೋಡಿದ್ರೆ ದರ್ಶನ್ ಅವರು ಜೈಲಲ್ಲಿದ್ದಾಗ ಅವ್ರ ಹತ್ರ ಒಂದು ಗನ್ ಕೂಡ ಇತ್ತು. ಸೊ ಅವರು ಜೈಲು ಒಳಗಿದ್ದಾಗ ಆ ಗನ್ ಬಗ್ಗೆ ಮಾತಾಡಿರಲಿಲ್ಲ. ಅವ್ರು ಯಾವಾಗ ಜಾಮೀನು ಪಡ್ಕೊಂಡು ಹೊರಗೆ ಬಂದರು, ಹಾಗಾಗಿ ಅವರ ಅಲ್ಲಿ ಬಳಿ ಇದ್ದಂಥ ಗನ್ನು ಏನಿತ್ತು ಅದರ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ಕೂಡ ಪೊಲೀಸರು ಹೇಳಿದರು. ಸೊ ದರ್ಶನ್ ಮತ್ತೆ ಅದಕ್ಕೆ ನನ್ನ ಗನ್ನ ರದ್ದುಪಡಿಸ್ಬೇಡಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಬೇಡ, ನಾನೊಬ್ಬ ಸೆಲೆಬ್ರಿಟಿ, ನಾನು ಹೋದ ಕಡೆಯಲ್ಲೆಲ್ಲ ಜನ ಸೇರ್ತಾರೆ, ಹಾಗಾಗಿ ನನ್ನ ಆತ್ಮರಕ್ಷಣೆಗೂ ಕೂಡ ಅದು ಗನ್ನು ಅಗತ್ಯ ಇದೆ. ಹಾಗಾಗಿ ಆ ಗನ್ ಇಟ್ಕೊಂಡು ಯಾವುದೇ ನಾನು ಸಾಕ್ಷ್ಯಗಳನ್ನು ಬೆದರಿಸಿ ಸಾಕ್ಷ್ಯನ ನಾಶಪಡಿಸೋಕ್ಕೆ ಹೋಗೋದಿಲ್ಲ, ಹಾಗಾಗಿ ಲೈಸೆನ್ಸನ್ನು ರದ್ದು ಮಾಡಬೇಡಿ ಅಂತ ಮನವಿ ಮಾಡಿದರು. ಅದೇನೋ ಪ್ರಕರಣ ನಡೀತಾ ಇದೆ, ಅದರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಆದರೆ ಈಗ ದರ್ಶನ್ ಅವರು ಏನು 37 ಲಕ್ಷ ರೂಪಾಯಿ ಹಣ ಇತ್ತು ಆ ಹಣನ ಹಿಂದಿರುಗಿಸ್ಬೇಕು ಅಂತೇಳಿ ಈಗ ಮನವಿ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಪವಿತ್ರ ಗೌಡ ಕೂಡ ಜಾಮೀನಿನಲ್ಲಿದ್ದಾರೆ. ಆದರೆ ಪ್ರಕರಣ ಇನ್ನೂ ಇತ್ಯರ್ಥ ಆಗಬೇಕಾಗಿದೆ, ವಿಚಾರಣೆ ನಡೀಬೇಕು. ವಿಚಾರಣೆ ಬಳಿಕ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.